ಚುನಾವಣೆಗಳ ಆರಂಭ ಆಗೋದಕ್ಕೂ ಒಂದು 2-3 ತಿಂಗಳ ಹಿಂದೆ ಪಕ್ಷಗಳ ಪಕ್ಷಾಂತರಗಳ ಆರಂಭ ಆಗುತ್ತೆ. ರಾಜಕೀಯ ನಾಯಕರುಗಳು ಬೇರೆ ಬೇರೆ ಕಡೆ ಹೋಗೋದಕ್ಕೆ ಆರಂಭ ಮಾಡ್ತಾರೆ. ರಾಜ್ಯ ಬಿಜೆಪಿಯು ಕೂಡ ಅದೇ ಆಪರೇಷನ್ಗಳಿದೆ. ಈಗಾಗಲೇ ಬಿಜೆಪಿಯನ್ನು ತೊರೆದು ಬೇರೆ ಬೇರೆ ಪಕ್ಷಗಳನ್ನು ಸೇರಿರುವಂತಹ ನಾಯಕರನ್ನ ಮರಳಿ ಪಕ್ಷಕ್ಕೆ ಕರೆತರುವ ರಿವರ್ಸ್ ಆಪರೇಷನ್ ರಾಜ್ಯ ಬಿಜೆಪಿಯಲ್ಲಿ ಸದ್ದು ಮಾಡ್ತಾ ಇದೆ. ಮಾಜಿ ಸಿಎಂ BS ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈ ರಣತಂತ್ರವನ್ನ ರೆಡಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಶೆಟ್ಟರ್ ಅವರನ್ನ ಈ ರಣತಂತ್ರದಲ್ಲಿ ಕರ್ಕೊಂಡು ಬಂದಾಗಿದೆ. ಈಗ ನೆಕ್ಸ್ಟ್ ಸವದಿ ಮತ್ತು ಜನಾರ್ದನ್ ರೆಡ್ಡಿ ಅವರಿಬ್ಬರ ಗರ್ವಾಪ್ಸಿ ಕೂಡ ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಲಕ್ಷ್ಮಣ್ ಸವದಿ ಮತ್ತು ಜನಾರ್ದನ್ ರೆಡ್ಡಿ ಅವರನ್ನ ಕರ್ಕೊಂಡು ಬರೋದಕ್ಕೆ ಪ್ಲಾನ್ ನಡೀತಾ ಇದೆ. ಮುರುಗೇಶ್ ನಿರಾಣಿ ಅವರನ್ನ ಸವದಿ ಅವರನ್ನ ಕರ್ಕೊಂಡು ಬರೋದಕ್ಕೆ ನಿಯೋಜನೆ ಮಾಡಲಾಗಿದೆ. ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಜೊತೆಗೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಚರ್ಚೆ ಮಾಡ್ತಿದ್ದಾರೆ. ಇತ್ತೀಚೆಗೆ HDK ತೋಟದ ಮನೆಯಲ್ಲಿ ಇದೇ ವಿಚಾರದ ಬಗ್ಗೆ ಮಾತುಕತೆ ಕೂಡ ನಡೆದಿದೆ. ಸೊ ಬಿಜೆಪಿಯ ರಿವರ್ಸ್ ಆಪರೇಷನ್ ಸದ್ಯ ಸದ್ದು ಮಾಡ್ತಾ ಇದೆ. ರಿವರ್ಸ್ ಆಪರೇಷನ್ ನ ಮುಖಾಂತರ ಶೆಟ್ಟರ್ ವಾಪಸ್ ಆಗಾಯಿತು. ಸವದಿ ಮತ್ತು ಜನಾರ್ದನ್ ರೆಡ್ಡಿ ಬರ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅವರನ್ನು ಕರ್ಕೊಂಡು ಬರೋದಕ್ಕೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ಅವರ ತಂದೆ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು ರಣತಂತ್ರವನ್ನು ಹೆಣೆದಿದ್ದಾರೆ. ಒಬ್ಬರೊಬ್ಬರ ಹೆಗಲಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ ಒಂದ್ ಕಡೆ ಮುರುಗೇಶ್ ನಿರಾಣಿ ಸವದಿ ಅವರನ್ನು ಕರ್ಕೊಂಡು ಬರೋದಕ್ಕೆ, HD ಕುಮಾರಸ್ವಾಮಿ ಜನಾರ್ದನ್ ರೆಡ್ಡಿ ಅವರನ್ನು ಕರ್ಕೊಂಡು ಬರೋದಕ್ಕೆ ಸದ್ಯ ನಿಯೋಜನೆ ಆದಂಗೆ ಕಾಣ್ತಾ ಇದೆ. ಅವರ ಮಾತುಕತೆಗಳ ಮುಖಾಂತರ ಅವರನ್ನು ಮತ್ತೆ ಬಿಜೆಪಿ ಕಡೆ ಮರಳಿ ಸೆಳೆಯುವ ಪ್ರಯತ್ನಗಳು ನಡೀತಾ ಇದೆ. ಈ ಪ್ರಯತ್ನದ ಭಾಗವಾಗಿಯೇ ಜಗದೀಶ್ ಶೆಟ್ಟರ್ ವಾಪಸ್ ಬಂದಿರೋದು. ಜಗದೀಶ್ ಶೆಟ್ಟರ್ ಅವರು ಕೂಡ ಹೇಳಿದಂತೆ ಸ್ವಲ್ಪ ಟೈಮ್ ತಗೋಬಹುದು, ಆದರೆ ಬಹುತೇಕ ಎಲ್ಲರೂ ವಾಪಸ್ ಬರ್ತಾರೆ ಅಂತ ಸ್ವತಃ ಜಗದೀಶ್ ಶೆಟ್ಟರ್ ಅವರೇ ಅಂದರೆ ವಾಪಸಿ ಆಗಿರೋರೇ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಹಾಗಾಗಿ ಲಕ್ಷ್ಮಣ್ ಸವದಿ ನಿನ್ನೆಯೂ ಕೂಡ ನಾನು ಹೋಗೋದೇ ಇಲ್ಲ, ಕಾಂಗ್ರೆಸ್ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಹೇಳಿದ್ರು. ಆದರೆ ಆ ನಡುವೆ ನಾಯಕರುಗಳು ನನ್ನನ್ನು ಸಂಪರ್ಕ ಮಾಡೋ ಪ್ರಯತ್ನದಲ್ಲಿದ್ದಾರೆ, ಸಂಪರ್ಕ ಮಾಡ್ತಿದ್ದಾರೆ, ಯಾರು ಅಂತ ನಾನು ಹೇಳಲ್ಲ ಅಂತಂದಿದ್ರು. ಅದ್ರ ಜೊತೆಗೆ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ, ಕಾದ್ ನೋಡಿ ಅಂತ ಕೂಡ ಹೇಳಿದ್ರು. ಅಡ್ಡುಗೋಡೆ ಮೇಲೆ ಲಕ್ಷ್ಮಣ್ ಸವದಿ ದೀಪ ಇಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆಗಳು ಕೂಡ ನಿನ್ನೆ ಹುಟ್ಕೊಂಡಿತ್ತು. ಆದರೆ ಆ ನಡುವೆ ಲಕ್ಷ್ಮಣ್ ಸವದಿ ಅವರನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರೆಸಿ ಮಾತಾಡಿಸಿ ಅವ್ರಿಗೊಂದು ಮಿನಿಸ್ಟ್ರಿ ಆಫರ್ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇವೆಲ್ಲದರ ನಡುವೆಯೂ ಕೂಡ ಲಕ್ಷ್ಮಣ್ ಸವದಿ ವಾಪಸ್ ಬಿಜೆಪಿಗೆ ಬರ್ತಾರಾ ಪ್ರಶ್ನೆ ಇದೆ. ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಹೌದು ಅಂತ ಹೇಳ್ತಾ ಇದೆ. ಜೊತೆಗೆ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಅವರ ಇಡೀ ಪಕ್ಷವನ್ನು ಬಿಜೆಪಿಯಲ್ಲಿ ವಿಲೀನ ಮಾಡಿಕೊಳ್ಳುವಂತಹ ಪ್ಲಾನ್ಗಳು ಲೆಕ್ಕಾಚಾರಗಳು ನಡೀತಾ ಇದೆ. ಈ ಬಗ್ಗೆ ವಿಸ್ತೃತ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಗುಡ್ ಮಾರ್ನಿಂಗ್. ಏನೇನು ಗರ್ವಾಪ್ಸಿಗೆ ಯಾರ್ಯಾರು ರೆಡಿ ಇದ್ದಾರೆ, ಯಾರ್ಯಾರು ಬರೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಯಾರ್ಯಾರನ್ನ ಕರ್ಕೊಂಡು ಬರೋದಕ್ಕೆ ಯಾರ್ಯಾರನ್ನ ನಿಯೋಜನೆ ಮಾಡಿದ್ದಾರೆ ಬಿಜೆಪಿ? ರೂಪೇಶ್. ಪ್ರಣೋತ್, ಇಲ್ಲಿ ಯಾಕಂದ್ರೆ ಬಿಜೆಪಿ ಗರ್ವಾಪಸಿ ಆಗೋಲಿಕ್ಕೆ ಸೈದ್ಧಾಂತಿಕ ವಿರೋಧ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಸೌದಿ ಅವರು ಕೂಡ ಬಿಜೆಪಿಯಲ್ಲೇ ಇದ್ದವರು, ಅದಾದ ನಂತರ ಜನಾರ್ದನ್ ರೆಡ್ಡಿ ಅವರು ಕೂಡ ಬಿಜೆಪಿಯಲ್ಲೇ ಇದ್ದವರು. ಆದಲ್ಲಿ ಸಮಸ್ಯೆ ಆಗೋದು ಒಂದಿಷ್ಟು ಇಗೋಗಳು, ಒಂದಿಷ್ಟು ಮಾತುಗಳು, ಒಂದಿಷ್ಟು ಪಕ್ಷದ ವರ್ತನೆಗಳು. ಈ ರೀತಿಯಾಗಿ ಪಕ್ಷದ ನಾಯಕರುಗಳು ಒಂದು ವರ್ತನೆ ಮಾಡಿರೋದ್ರಿಂದ ಬೇಜಾರಾಗಿರೋದ್ರಿಂದ ಅವರು ಪಕ್ಷವನ್ನು ಬಿಟ್ಟಿದ್ದಾರೆ. ಹೀಗಾಗಿ ಆ ಅಸಮಾಧಾನ ಶಮನ ಆಗಬೇಕಾಗುತ್ತೆ. ಹೀಗಾಗಿ ಒಂದಿಷ್ಟು ಮಹಾನಾಯಕರುಗಳನ್ನು ಬಿಟ್ಟು ರಿವರ್ಸ್ ಆಪರೇಷನ್ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರನ್ನು ಕರ್ಕೊಂಡು ಬರ್ಲಿಕ್ಕೆ HD ಕುಮಾರಸ್ವಾಮಿ ಅವರನ್ನು ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಯಾಕಂತ ಹೇಳಿದ್ರೆ ಬಿಜೆಪಿ ನಾಯಕರ ಮೇಲೆ ಜನಾರ್ದನ್ ರೆಡ್ಡಿ ಅವರೇ ಅಸಮಾಧಾನ ಇತ್ತು. ಯಾಕಂತ ಹೇಳಿದ್ರೆ ಅವರು ಹಿಂದೆನೂ ಕೂಡ ಪಕ್ಷಕ್ಕೆ ಬರುವಂತೆ ಕರೀಲಿಲ್ಲ ಅನ್ನುವಂತ ಅಸಮಾಧಾನ ಜನಾರ್ದನ್ ರೆಡ್ಡಿ ಅವರಿಗಿತ್ತು. ಯಾಕಂತ ಹೇಳಿದ್ರೆ ಇವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿತ್ತು. ಹೀಗಾಗಿ ಆ ಕಾಲದಲ್ಲಿ ನನಗೆ ಸಂಕಷ್ಟ ಇತ್ತು, ಜೈಲಿಂದ ರಿಲೀಸ್ ಆಗಿದ್ದೆ. ಆ ಸಂದರ್ಭದಲ್ಲಿ ನನಗೆ ಯಾರು ಕೂಡ ಬಿಜೆಪಿ ನಾಯಕರು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ, ಡಿಫೆಂಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿ, ಅದು ಕೂಡ ಒಂದು ನೋವಲ್ಲಿದ್ರು. ಅದಾದ ನಂತರ ಬಿಜೆಪಿ ತನ್ನ ಪಕ್ಷದಿಂದ ಅಮಾನತು ಮಾಡ್ತು. ಈ ರೀತಿಯಾಗಿರತಕ್ಕಂಥ ಮುಜುಗರ ಇದೆ. ಹೀಗಾಗಿ ಕುಮಾರಸ್ವಾಮಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ದು, ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಹೇಳಿದೆ. ಹೀಗಾಗಿ ಸೈಲೆಂಟ್ ಆಗಿರ್ತಕ್ಕಂಥ ಆಪರೇಷನ್ ಅನ್ನು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಬಿಡದಿಯ ತೋಟದ ಮನೆಯಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಜೊತೆ ಮಾತನಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರನ್ನ ಕರ್ಕೊಂಡು ಬರಬೇಕಾದ್ರೂ ಕೂಡ ಬಿಜೆಪಿ ನಾಯಕರು ಒಂದು ದಿನದ ಕಸರತ್ತನ್ನು ಮಾಡಿದ್ರೆ 3-4 ದಿನದಿಂದ ಕುಮಾರಸ್ವಾಮಿ ಅವರು ಕಸರತ್ತನ್ನು ಮಾಡ್ತಾ ಇದ್ರು. ಚಿಕ್ಕಮಗಳೂರು ಬಳಿ ರೆಸಾರ್ಟ್ ನಲ್ಲಿ ಮಾತಾಡೋದು, ಅದಾದ ಬಳಿಕವಾಗಿ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರನ್ನು ಕರೆಸಿಕೊಂಡು ಮಾತನಾಡಿದ್ರು. ಅದೇ ರೀತಿಯಾಗಿ JDS ಕಚೇರಿಯಲ್ಲಿ 3-4 ಸಭೆ ನಿಗದಿಯಾಗಿತ್ತು. ಚಿಕ್ಕಬಳ್ಳಾಪುರ ಸಭೆ ಮಾಡಬೇಕಿತ್ತು. ಆದರೆ 2 ಸಭೆಯೂ ಕೂಡ ಕುಮಾರಸ್ವಾಮಿ ಅವರು ಗೈರಾಗಿದ್ರು. ಈ ಮೂಲಕವಾಗಿ ಬಿಜೆಪಿ ಹೈಕಮಾಂಡ್ ಕೊಟ್ಟಂತ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳಿ ಒಂದಿಷ್ಟು ಪ್ಲಾನ್ ಅನ್ನು ಮಾಡಿಕೊಂಡು ಜಗದೀಶ್ ಶೆಟ್ಟರ್ ಅವರನ್ನು ಕರ್ಕೊಂಡು ಬಂದ್ರು. ಅದರ ಮುಂದುವರೆದ ಭಾಗವಾಗಿ ಹೈಕಮಾಂಡ್ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಮಾತಾಡಿಸುವಂತೆ, ಅವರ ಮನಸ್ಥಿತಿಗಳನ್ನು ಅರಿಯುವಂತಹ ಪ್ರಯತ್ನ ಮಾಡಿ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಹೇಳಿದೆ.
ಹೀಗಾಗಿ ಜನಾರ್ದನ್ ರೆಡ್ಡಿ ಜೊತೆ ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೌದಿಯನ್ನು ಕೂಡ ಕರ್ಕೊಂಡು ಬರ್ಲಿಕ್ಕೆ ಬಿಜೆಪಿ ನಾಯಕರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದ್ರೆ ಸೌದಿ ಸದ್ಯಕ್ಕೆ ಒಪ್ತಾ ಇಲ್ಲ ಅಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಪಕ್ಷದಲ್ಲಿ ಅತಿ ದೊಡ್ಡ ಮುಜುಗರ ಆಗಿದೆ. ಮುಂದೆ ಬಂದ್ರೆ ಭವಿಷ್ಯ ಏನು ಅಂತೇಳಿ ಒಂದಿಷ್ಟು ಚರ್ಚೆಗಳಿರುತ್ತೆ. ಹೀಗಾಗಿ ಕೇಂದ್ರ ರಾಜಕಾರಣಕ್ಕೆ ಹೋದ್ರೆ ಮಾತ್ರ ಸೌದಿ ಅವರಿಗೆ ಅಧಿಕಾರ ಸಿಗುತ್ತೆ. ಹೀಗಾಗಿ ಅಧಿಕಾರದಲ್ಲಿ ಇರುವಂತಹ ಪಕ್ಷದಲ್ಲಿ ಇರೋದ್ರಿಂದ ಅವ್ರಿಗೆ ಬಂದ್ರೆ ಏನು ಲಾಭ ಅನ್ನುವಂಥ ಲೆಕ್ಕಾಚಾರಗಳಿದೆ. ಹೀಗಾಗಿ ಒಂದಿಷ್ಟು ಚರ್ಚೆಗಳಿದೆ. ಹೀಗಾಗಿ ಇನ್ನೊಂದು ವಾರದಲ್ಲಿ ಒಂದು ಕ್ಲಾರಿಟಿಗಳು ಸಿಗಬಹುದು. ಜನಾರ್ದನ್ ರೆಡ್ಡಿ ಅವರು ಬರಬಹುದಾ ಅಥವಾ ಸೌದಿ ಅವರು ಬರಬಹುದು ಅನ್ನೋದಕ್ಕೆ ಒಂದು ಅಂತಿಮವಾಗಿರತಕ್ಕಂಥ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬಹುದು. ಪ್ರಣೋತ್, ಮಾಹಿತಿಗೆ